ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಬೆಳಗ್ಗಿನ ಮಾರ್ನಿಂಗ್ ವಾಕ್ ನಡೀತಾ ಇದೆ ನಂದು. ಅದರ ಮಧ್ಯದಲ್ಲಿ ನಾನು ವಿಡಿಯೋ ಶುರು ಮಾಡಿಕೊಂಡೆ. ಯಾಕೆ ಗೊತ್ತಾ, ಈ ಪಾರ್ಕಿಗೆ ಬಾಯ್ 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 ಅಂತ ಹೇಳೋ ಸಮಯ ಹತ್ತಿರ ಬರ್ತಾ ಇದೆ. ಹಾಗಾಗಿ ಮನಸ್ಸಿಗೆ ಬೇಜಾರು, ಅಯ್ಯೋ ಪಾರ್ಕ್ ಇಲ್ವಲ್ಲ ಇನ್ನೂ ಅಂತ ಬೇಜಾರು. ನಿಮಗೂ ತೋರಿಸೋಣ, ಪಾರ್ಕಿನ ವ್ಯೂವನ್ನು ತೋರಿಸೋಣ. ಹಾಗೆ ನನ್ನ 3-4 ದಿವಸದ ಕ್ಲಿಪ್ಪಿಂಗನ್ನು ಎಲ್ಲ ಸೇರಿಸಿ ನಿಮಗೆ ವಿಡಿಯೋ ಮಾಡಿ ನಾನು ಹಾಕ್ತಾ ಇದ್ದೇನೆ. ಬನ್ನಿ, ಕೊನೆಯ ದಿನದ ವಾಕಿಂಗನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ ನಾನು. ಬೆಳಗ್ಗಿನ ವ್ಯಾಯಾಮ ಅಥವಾ ಬೆಳಗ್ಗಿನ ವಾಕಿಂಗ್ ಅನ್ನೋದು ಬರೀ ಆರೋಗ್ಯ ದೃಷ್ಟಿಯಿಂದ ಮಾತ್ರ ಅಲ್ಲ, ಮನಸ್ಸನ್ನು ಉಲ್ಲಾಸವಾಗಿಡೋಕ್ಕೆ ನನಗಂತೂ ತುಂಬ ಪ್ರಯೋಜನಕಾರಿ ಫ್ರೆಂಡ್ಸ್. ಹಾಗಾಗಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ನನಗೆ ಮಾರ್ನಿಂಗ್ ವಾಕು ಈವ್ನಿಂಗ್ ವಾಕು ತಪ್ಸೋಕ್ಕೆ ಯಾವತ್ತೂ ಮನಸ್ಸೇ ಇರೋದಿಲ್ಲ ಫ್ರೆಂಡ್ಸ್. ನಾವು ತಪ್ಪದೇ ಮಾಡ್ತಾ ಇರ್ತೀವಿ. ಹಾಗೆ ನೋಡಿ, ಚಂದದ ಮರಗಳು ಯಾವ ಕಲರ್ ಎಲೆಗಳಾಗಿ ಕನ್ವರ್ಟ್ ಆಗಿರುತ್ತೆ ನೋಡಿ, ಕೆಂಪು ಕಲರ್ ಎಲೆಗಳು. ಈ ಥರದ ಬೆಳಗ್ಗಿನ ವಾತಾವರಣ. ಇವತ್ತು ಪೂರ್ತಿ ಮೋಡದ ವಾತಾವರಣ. ಹಾಗಾಗಿ ಮೋಡ 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 ಅನ್ನಿಸ್ತಾ ಇದೆ. ಬೆಳಿಗ್ಗೆ 7 ಗಂಟೆ. ಈಗ ನಾವು ಆವಾಗಲೇ ಬಂದ್ವಿ, 6:30ಗೆ ಬಂದ್ವಿ ವಾಕಿಂಗಿಗೆ. ಈಗ 7 ಗಂಟೆ ಆಗ್ತಾ ಇದೆ. ನಮ್ಮಲ್ಲಿ ಮರಗಳನ್ನೆಲ್ಲ ನಾಶ ಮಾಡ್ತೀವಲ್ವಾ, ಇಲ್ಲಿ ಮರಗಳನ್ನೆಲ್ಲ ಕಾಪಾಡ್ಕೊಳ್ತಾರೆ. ಎಂಥ ಹಳೆ ಮರಗಳಂದರೆ ತುಂಬ ಹಳೆ ಮರಗಳು. ಎಷ್ಟು ದಪ್ಪ ದಪ್ಪ ಮರಗಳಿದ್ದಾವೆ ನೀವೇ ನೋಡಿ. ಅಷ್ಟು ಎಲ್ಲ ಹಸಿರನ್ನು ಕಾಪಾಡ್ಕೊಳ್ತಾರೆ. ಅದೇ ಒಳ್ಳೆಯದಲ್ವ? ಯಾವಾಗಲೂ ಹಸಿರು ಇದ್ದಷ್ಟು ಸುಭಿಕ್ಷವಾಗಿರುತ್ತೆ ನಾಡು ಅಲ್ವಾ? ಹಾಗಾಗಿ ಹಸಿರನ್ನು ಕಾಪಾಡ್ಕೊಳ್ತಾರೆ. ಹಾಗೆ ಈ ಮರಗಳನ್ನೆಲ್ಲ ನೋಡುವಾಗ ನಿಮಗೆ ಗೊತ್ತಾಗ್ಬೋದು ನೋಡಿ, ಎಷ್ಟು ಹಳೆಯ ಮರಗಳು, ಎಷ್ಟು ದಪ್ಪ ದಪ್ಪ ಇದ್ದಾವೆ ನೋಡಿ ಒಂದೊಂದು ಮರಗಳು. ತುಂಬ ಹಳೆಯ ಮರಗಳು. ಇಲ್ಲಿ ಯಾವಾಗಲೂ ಹಸಿರನ್ನೇ ಕಾಪಾಡ್ಕೊಳ್ತಾರೆ ಅಂತ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ. ಎಲ್ಲೇ ನೆದರ್ಲ್ಯಾಂಡ್ಸಲ್ಲಿ ನೀವು ಯಾವುದೇ ಕಡೆ ಹೋಗಲಿ, ನೆದರ್ಲ್ಯಾಂಡ್ಸ್ ಅಂತಲ್ಲ, ಬೆಲ್ಜಿಯಂ ಹೋಗಲಿ, ಎಲ್ಲ ಹಾಗೆ ನೋಡಿ. ನಾಯಿಗಳನ್ನೇ ನೋಡ್ಕೊಳ್ಳೋಕ್ಕೇ ಒಂದು ಪಾರ್ಕಲ್ಲಿ ಒಂದು ಜಾಗ ಇರುತ್ತೆ, ನಾಯಿಗಳನ್ನು ಆಟ ಆಡ್ಸೋಕ್ಕೆ. ಈ ರೀತಿಯ ನಾಯಿಗಳನ್ನು ಅವಕ್ಕೂ ಒಂದು ಬಾಲೆಲ್ಲ ಕೊಟ್ಟು ಆಟ ಆಡಿಸ್ತಿರ್ತಾರೆ. ಎಷ್ಟು ಚಂದದ ಫೆಸಿಲಿಟೀಸ್ ಎಲ್ಲ ಮಾಡ್ಕೊಂಡಿರ್ತಾರೆ ಅಂದರೆ ನಾವೆಲ್ಲ ನೋಡಿ ಕಲಿಯುವಂಥದ್ದು ಎಷ್ಟು ಇದೆಯೋ ಏನೋ. ಅದು ಅವುಗಳಿಗೆ ನಾವು ಮಾರು ಹೋಗಬೇಕು ಅಂತ ಒಳ್ಳೆಯದನ್ನು ನಾವು ಕಲಿಬೇಕು ನೋಡಿ. ಮೊಲ ನೋಡಿ ಹೇಗೆ ಪಟ 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 ಅಂತ ಓಡಿ ಹೋಗ್ತಾ ಇದೆ ಅಂತ. ತುಂಬ ಪಾರ್ಕಲ್ಲಿ ವಾಕಿಂಗ್ ಮಾಡುವಾಗ ಎಷ್ಟೊಂದು ಮೊಲಗಳು ಸಿಗುತ್ತೆ ಗೊತ್ತಾ ನಮಗೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಾವು ಹತ್ತಿರ ಹೋಗುವಾಗ ಓಡೋಗ್ಬಿಡ್ತವೆ, ಜಂಪ್ ಮಾಡಿಕೊಂಡು. ಸಿಕ್ಕಾಪಟ್ಟೆ ಮೊಲಗಳು ಪಾರ್ಕಲ್ಲಿ ವಾಕಿಂಗ್ ಮಾಡುವಾಗ ನಮಗೆ ಸಿಗ್ತಾ ಇರ್ತವೆ. ಇಡೀ ದಿನದ ಪಾತ್ರೆಯನ್ನು ಮಕ್ಕಳು ಮಲಗುವಾಗ ಡಿಶ್ ವಾಷರಿಗೆ ಹಾಕಿ ಮಲಗಿರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ನಾವು ಟೀ ಮಾಡ್ಕೊಳ್ಳೋ ಮೊದಲು ನಾನೇನು ಮಾಡ್ತೀನಿ ಅಂದರೆ ಡಿಶ್ ವಾಷರಿಂದ ಎಲ್ಲ ಪಾತ್ರೆಗಳನ್ನು ತೆಗೆದು ಅದರದರ ಜಾಗದಲ್ಲಿ ಜೋಡಿಸಿಟ್ಬಿಡ್ತೀನಿ. ನಾನು ಮಾಡೋದು ಅಷ್ಟೇ ಕೆಲಸ ಮಗಳ ಮನೆಯಲ್ಲಿ, ಇನ್ನೆಂಥ ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ ನಮ್ಮ ಮಕ್ಕಳು. ಹಾಗಾಗಿ ಅದನ್ನೊಂದು ಬೆಳಿಗ್ಗೆ ಮಾಡುವಂಥದ್ದು ನನ್ನ ಡ್ಯೂಟಿ. ಎಲ್ಲ ಪಾತ್ರೆಗಳನ್ನು ತೆಗೆದು ಅದರದರ ಜಾಗದಲ್ಲಿ ಇಡುವಂಥದ್ದು, ಹಾಗೆ ಟೀ ಮಾಡ್ಕೊಂಡು ಕುಡಿದು ವಾಕಿಂಗ್ ಹೋಗುವಂಥದ್ದು. ನಾನು ನಿಮಗೆ ಹೇಳಿದ್ದೀನಲ್ವ, 2-3 ದಿನದ ಕ್ಲಿಪ್ಪಿಂಗ್ ಒಟ್ಟು ಸೇರಿಸಿ ಮಾಡ್ತೀನಿ ಅಂತ. ಇದು ಮುಂಚಿನ ದಿವಸ ಬೆಳಿಗ್ಗೆ ಮಾಡಿರುವಂತಹ ಕ್ಲಿಪ್ಪಿಂಗ್ ಅದು. ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಪಾತ್ರೆಗಳನ್ನು, ಗ್ಲಾಸ್ಗಳನ್ನು, ಪ್ಲೇಟ್ಗಳನ್ನು ಎಲ್ಲ ಅದರದರ ಜಾಗದಲ್ಲಿ ಅದರದರ ವಾರ್ಡ್ರೋಬ್ಗಳಲ್ಲಿ ಜೋಡಿಸಿ ಇಟ್ಟುಬಿಟ್ರೆ ಒಂದು ಕೆಲಸ ಮುಗೀತು ಅಲ್ವಾ? ಹೀಗೆ ನಮಗೆ ಯಾವುದು ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡುವಂಥದ್ದು. ನನಗೆ ವಾಶ್ ಮಾಡೋಕ್ಕೆ ಅದರೊಳಗೆ ಇಡೋಕ್ಕೆಲ್ಲ ನನಗೆ ಅಷ್ಟೊಂದು ಅಭ್ಯಾಸ ಇಲ್ಲ. ಮಕ್ಕಳೇ ಎಲ್ಲ ಅದನ್ನು ರಾತ್ರಿ ಮಾಡಿ ಮಲಗ್ತಾರೆ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನೆಲ್ಲ ಜೋಡಿಸಿ ಇಡ್ತೇನೆ. ಹಾಗೆಯೇ ಒಂದು ಬಿಸಿ ಬಿಸಿ ಚಹಾ ಮಾಡಿ ಕುಡಿಲೇಬೇಕು ಬೆಳಿಗ್ಗೆ, ನನಗೂ ನನ್ನ ಯಜಮಾನರಿಗೂ. ಅದನ್ನು ಮಾಡಿ ಕುಡಿದು ಆಮೇಲೆ ನಾವಿಬ್ಬರು ವಾಕಿಂಗ್ ಹೋಗುವಂಥದ್ದು ನಮ್ಮದು ದಿನದ ರುಟೀನ್ ಇಲ್ಲಿ. ಇನ್ನೇನು ಹೊರಡುವ ಸಮಯ ಹತ್ತಿರ ಬರ್ತಾ ಇದೆ ಅಂತ ನಿಮಗೆ ಹೇಳ್ತಾ ಇರ್ತೀನಲ್ವಾ. ಮೊಮ್ಮಗನನ್ನು ತುಂಬ ಮಿಸ್ ಮಾಡ್ಕೊಳ್ತೇನೆ. ಯಾಕಂದರೆ ಅವನೊಟ್ಟಿಗೆ ಆಟ ಆಡ್ತಾ ನನಗೆ ಸಮಯ ಕಳೀತಾ ಇತ್ತು. ಅವನದೇ ನೆನಪು ಬರ್ತಾ ಇರುತ್ತೆ. ಏನು ಮಾಡೋದು, ಎಲ್ಲ ಸಮಯಕ್ಕೆ ತಕ್ಕನಾಗಿ ಹೊಂದ್ಕೊಳ್ಳೇಬೇಕು ನಾವಲ್ವಾ. ಇಲ್ಲೆಲ್ಲ ನೆದರ್ಲ್ಯಾಂಡ್ಸಲ್ಲಿ ತುಂಬ ಶುದ್ಧವಾದ ಗಾಳಿ, ಬೆಳಕು, ಧೂಳೇ ಇಲ್ಲ ಫ್ರೆಂಡ್ಸ್. ಒಂಚೂರು ಧೂಳಿರಲ್ಲ ಆಯಿತಾ. ನೀವು ಕಿಟಕಿ ಮೇಲೆ ಅಥವಾ ಎಲ್ಲೇ ನೀವು ಸ್ಲ್ಯಾಬ್ ಮೇಲೆ ಟಚ್ ಮಾಡಿದ್ರೆ ಒಂದು ಚೂರು ಧೂಳಿರಲ್ಲ. ನಮ್ಮ ಮನೆಯಲ್ಲಿ ಬೆಂಗಳೂರಲ್ಲಿ ಈಗ ನೀವು ಟೇಬಲ್ಲು, ಟಿ ವಿ ಸ್ಟ್ಯಾಂಡು, ಟೀಪಾಯಿ ಒರೆಸಿದರೆ
5-10 ನಿಮಿಷಕ್ಕೆ ಮತ್ತೆ ಸೈಡಿಂದ ನೋಡಿದರೆ ಅಷ್ಟೇ ಧೂಳು ಕೂತಿರುತ್ತೆ. ಇಲ್ಲಿ ನೀರು ಅಷ್ಟು ಶುದ್ಧವಾಗಿರುತ್ತೆ. ಎಲ್ಲ ಟ್ಯಾಪ್ ನೀರನ್ನೇ ನಾವು ಹಾಗೆ ಘಟಘಟ ಅಂತ ಕುಡಿಬೋದು. ಇಲ್ಲಿ ಎಕ್ವಾಗಾರ್ಡ್ ಆ ಥರ ಏನೂ ಯೂಸ್ ಮಾಡೋದೇ ಇಲ್ಲ, ಟ್ಯಾಪ್ ನೀರನ್ನೇ ಕುಡಿಯುವಂಥದ್ದು. ಹಾಗೆ ನೀರು ಅಷ್ಟು ಸಾಫ್ಟ್ ವಾಟರ್, ಒಂದು ಕಲೆ ಆಗಲ್ಲ. ಬಾತ್ರೂಮ್ ಟೈಲ್ಸ್ ಮೇಲಾಗಲಿ, ಗ್ಲಾಸ್ ಮೇಲೆ, ಬಾತ್ರೂಮ್ ಇದು ಸ್ನಾನದ ಕ್ಯಾಬಿನೆಟ್ ಮೇಲಾಗಲಿ ಒಂದು ಚೂರು ಕಲೆ ಆಗಲ್ಲ. ತುಂಬ ಕೆಲಸ ಕಡಿಮೆ ಇರುತ್ತೆ, ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ನಮ್ಮೂರುಗಳಲ್ಲಿ ತಿಕ್ಕಿ ನಮ್ಮ ಕೈ ನೋವು ಬರುತ್ತೆ ಅಲ್ವಾ. ನೋಡಿ, ಪ್ಲೇಟ್ಗಳನ್ನೆಲ್ಲ ನಾನು ಡಿಶ್ ವಾಷರಿಂದ ತೆಗೆದು ಅದರದರ ಜಾಗಗಳಲ್ಲಿ ಇಟ್ಟುಬಿಡ್ತೇನೆ. ಹೀಗೆ ನಡೀತಾ ಇರುತ್ತೆ ಬೆಳಗ್ಗಿನ ಎದ್ದ ತಕ್ಷಣದ ರುಟೀನ್. ಮತ್ತು ಇಡೀ ದಿನ ನನಗೇನು ಕೆಲಸ ಇಲ್ಲ. ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ಸಂಜೆ ಪುನಃ ವಾಕ್ ಮಾಡೋದು, ಹಿಂದ್ಗಡೆ ಜಾಗದಲ್ಲಿ ನಾನು ಯಜಮಾನರು ವಾಕಿಂಗ್ ಮಾಡ್ತಾ ಇರೋದು. ಯಾಕಂದರೆ ಎಲ್ಲ ಕೆಲಸ ಮಕ್ಕಳೇ ಮಾಡ್ಕೊಳ್ತಾರೆ, ಏನು ಮಾಡೋಕ್ಕೆ ಬಿಡೋದೇ ಇಲ್ಲ. ಹೀಗೆ ಏನು ಮಾಡೋದಲ್ವ, ನಡ್ಕೊಂಡು ಹೋಗ್ತಾ ಇರುತ್ತೆ. ಅಂತೂ ಗಮ್ಮತ್ತು ಮಜಾ ಮಾಡಿದ್ವಿ, ಮಗಳ ಮನೇಲಿ ಎಲ್ಲ ಕಡೆ ತಿರುಗಾಡಿದ್ವಿ, ಎಲ್ಲ ಆಯಿತು. ಇನ್ನು ನಮ್ಮೂರಿಗೆ ವಾಪಸ್ ಹೊರಡುವ ದಿನ ಹತ್ತಿರ ಬಂತು ಅಂತ ನಿಮಗೆ ಹೇಳ್ತಾ ಇರ್ತೀನಲ್ವ. ಬರ್ತಾ ಇರುತ್ತೆ, ಅದನ್ನು ನೀವು ಬರಬೇಡ ಅಂತ ಹೇಳೋಕ್ಕಾಗತ್ತಾ? ಇಲ್ವಲ್ಲ. ನಾವೆಲ್ಲ ಮುಗಿಸಿ ಹೋಗ್ತಾ ಇದ್ದೀವಿ ನೋಡಿ. ಪಾತ್ರೆ ಎಲ್ಲ ತೆಗೆದು ಅದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ಇನ್ನು ಅವತ್ತಿನ ರಾತ್ರಿ ಎಲ್ಲದ ಇಡೀ ದಿನದ ಪಾತ್ರನ ಅದಕ್ಕೆ ಹಾಕಿಬಿಡ್ತಾರೆ ಮಕ್ಕಳು. ಈಗ ನಾನು ಬಿಸಿ ಒಂದು, ನಮಗೆ ಎದ್ದ ತಕ್ಷಣ ಟೀ ಬೇಕೇ ಬೇಕಲ್ವಾ, ಒಂದು ಬಿಸಿ ಟೀ ಮಾಡ್ತಾ ಇದ್ದೀನಿ. ಟೀ ಮಾಡಿ ಕುಡಿದು ನಾವು ಯಾವಾಗಲೂ ವಾಕಿಂಗ್ ಹೋಗುವಂಥದ್ದು. ಟೀ ಮಾಡಿ ಕುಡ್ದಿರುವಂಥದ್ದು ಮುಂಚಿನ ದಿನದ ಕ್ಲಿಪ್ಪಿಂಗು, ವಾಕಿಂಗ್ ಹೋಗಿರೋದು ಮರುದಿನದ ಕ್ಲಿಪ್ಪಿಂಗು ನಾನು ಮಾಡ್ಕೊಂಡಿರುವಂಥದ್ದು ನಿಮಗೆ ತೋರಿಸ್ತಾ ಇರೋದು. ಅಲ್ಲೆಲ್ಲ ಹಾಲು ಹೇಗೆ ಬರುತ್ತೆ ನೋಡಿ, ಕ್ಯಾನ್ 2 ಲೀಟ್ರ್ ಕ್ಯಾನ್ನಲ್ಲಿ ಬರುತ್ತೆ. ಹಾಲು ಹಾಗೆ ಬರುತ್ತೆ, ಮೊಸರು ಹಾಗೆ ಬರುತ್ತೆ, ಎಲ್ಲ ಟಿನ್ಗಳಲ್ಲಿ ಬರುತ್ತೆ. ಫ್ರಿಜ್ಜಲ್ಲಿ ಇಟ್ಕೊಳ್ಳೋದನ್ನು ಯೂಸ್ ಮಾಡ್ತಾ ಇರೋದು. ಕುದಿಸುವಂಥ ಕೆಲಸ ಇಲ್ಲ. ಅದನ್ನು ಎಲ್ಲ ತುಂಬ ಪ್ಯಾಚರೈಸ್ಡ್ ಒಳ್ಳೆ ಮಿಲ್ಕು. ನಮಗೆ ಕುದಿಸದೆ ಕುಡಿಯುವಾಗಿಲ್ಲ, ಹಾಗೆಲ್ಲ ಏನೂ ಮಾಡೋಕ್ಕಿಲ್ಲ. ಹಾಗೆಯೇ ಸೀದಾ ಡೈರೆಕ್ಟಾಗಿ ಕುಡಿದು ಬಿಡ್ಬೋದು. ಟೀಗಂತೂ ಬಿಡಿ, ಹಾಗೆ ಹಾಕ್ತೀವಲ್ವ, ಕುದಿಯುವಾಗ ಹಾಕ್ತೀವಲ್ವ, ಹಾಗೆ ಟೀ ಮಾಡಿಕೊಂಡು ಅಷ್ಟೊತ್ತಿಗೆ ಟೀ ಜೊತೆಗೆ ನನ್ನ ಯಜಮಾನರು, ಅವರಿಗೆ ಪೇಪರ್ ಓದದೇ ಇರೋಕ್ಕೆ ತುಂಬ ಕಷ್ಟ, ಇಲ್ಲೆಲ್ಲ ಪೇಪರ್ ಸಿಗಲ್ವಲ್ಲ, ಅವರ ಮೊಬೈಲಲ್ಲಿ ಎಲ್ಲ ದಿನದ ಪೇಪರ್ಗಳನ್ನು ಒಂದಷ್ಟು ಅಪ್ಲೋಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದು ದಿನ ಕೊಡುತ್ತೆ ಪೇಪರು, ಅದನ್ನು ಓದ್ತಾ ಕೂತ್ಕೊಳ್ತಾರೆ. ನಾನು ಟೀ ಕುಡಿದು ಆಮೇಲೆ ನಾನು ಮತ್ತು ಯಜಮಾನರು ವಾಕಿಂಗ್ ಹೋಗ್ತೀವಿ. ಇದೇ ನಮ್ಮ ದಿನದ ರುಟೀನು. ಅದನ್ನು ನಿಮಗೂ ತೋರಿಸ್ತಾ ಇದ್ದೀನಿ, ಯಾಕಂದರೆ ಹೊರಡೋ ಸಮಯ ಹತ್ತಿರ ಬಂತು ಅಂತ ಹೇಳ್ತಾ ಇರ್ತೀನಲ್ವ ನಿಮ್ಮ ಜೊತೆಗೆ. ಹಾಗಾಗಿ ನಾನು ಟೀ ಕುಡಿದು ವಾಕಿಂಗ್ ಹೋಗ್ತೀವಿ. ನಾನು ಇದರೊಟ್ಟಿಗೆ ಇದಾದ ನಂತರ ನನ್ನ ಪ್ಯಾಕಿಂಗ್ ಇದನ್ನು ತೋರಿಸ್ತೀನಿ, ಆ್ಯಡ್ ಮಾಡಿದ್ದೀನಿ ನೋಡಿ, ಪ್ಯಾಕಿಂಗ್ ಮಾಡುವ ವಿಡಿಯೋ. ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ. ನಮ್ಮದು ಪ್ಯಾಕಿಂಗ್ ಆಗಬೇಕಲ್ಲ, ಪ್ಯಾಕಿಂಗ್ ಮಾಡಿ ಹೊರಡೋ ತಯಾರಿ ನಮ್ಮದು. ಬರುವಾಗದ ಖುಷಿಯೇ ಬೇರೆ ಅಲ್ವಾ. ಹಾಗೆ ವಾಪಸ್ ಹೋಗುವಾಗ ಸ್ವಲ್ಪ ಮನಸ್ಸು ಭಾರ ಆಗುತ್ತೆ, ಯಾಕಂದರೆ ಇಷ್ಟು ದಿವಸ ಮೊಮ್ಮಗನ ಜೊತೆ ಆಟ ಆಡಿದ್ವಿ, ಅದೆಲ್ಲ ನೆನಪುಗಳು ಬರ್ತಾ ಇರುತ್ತೆ. ಮಗಳು ಅಳಿಯ ಅವರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಮೊಮ್ಮಗ ಈಗ ಇಷ್ಟು ದಿವಸ ಸ್ಕೂಲ್ ಇತ್ತು, ಈಗ ಅವನಿಗೆ ಸಮ್ಮರ್ ವೆಕೇಷನ್ ಬೇರೆ, ಪಾಪ ರಜೆ ಇರುತ್ತೆ, ಒಬ್ಬನೇ ಆಟ ಆಡ್ಕೊಳ್ತಾ ಇರಬೇಕಲ್ವಾ, ಬೇಜಾರಾಗತ್ತೆ. ಏನು ಮಾಡೋದು, ಹೀಗೆ ದಿನಗಳು ನಡೀತಾ ಇರುತ್ತೆ. ಹೋಗುವಾಗದ ಸಮಯ ಸ್ವಲ್ಪ ಮನಸ್ಸು ಭಾರ ಆಗಿರುತ್ತೆ, ಎಲ್ಲರಿಗೂ ಹಾಗೆ ಅಲ್ವಾ. ಈ ಕಡೆ ಎಲ್ಲ ಒಂದು ರೌಂಡ್ ಕ್ಲೋಸ್ ಮಾಡಿ, ಆಮೇಲೆ ಈ ಕಡೆಗೆ ಲಾಸ್ಟ್ ಮೊಮೆಂಟಿಗೆ ಒಳಗಡೆ ತಗೊಂಡು ಹೋಗದೆ ಇರುವಂಥ ಐಟಮ್ಸ್ಗಳಿರ್ತಾವಲ್ಲ, ಶೇವಿಂಗ್ ಕಿಟ್ಟು, ಕತ್ರಿ, ಈ ಥರದ್ದೆಲ್ಲ ಇದಕ್ಕೆ ಹಾಕಬೇಕು. ಲಿಕ್ವಿಡ್ ಇರುವಂಥದ್ದು, ಕ್ರೀಮು, ಆಮೇಲೆ ಪೌಡರು ನಾನು ಯೂಸ್ ಮಾಡೋದಿಲ್ಲ. ಅಂಥದ್ದು ಯಾವುದು ಒಳಗಡೆ ತೊಗೊಂಡು ಹೋಗೋಕ್ಕಿಲ್ಲ ಫ್ಲೈಟಲ್ಲಿ. ಹಾಗಾಗಿ ಇಂಥ ಸೂಟ್ ಕೇಸಿಗೆ ಹಾಕಬೇಕು, ಒಳಗಡೆ ಡಿಕ್ಕಿ ಕಳಿಸ್ತೀವಲ್ವ ಆ ಸೂಟ್ ಕೇಸಿಗೆ ಹಾಕಬೇಕು. ಹಾಗಾಗಿ ಅದಕ್ಕೆ ಲಾಸ್ಟ್ ಮೊಮೆಂಟಲ್ಲಿ ಒಂದಷ್ಟು ಹಾಕೋಕ್ಕಿದೆ. ಬಿಟ್ಟರೆ ಇನ್ನೆಲ್ಲ ಇಲ್ಲೊಂದು ಚಿಕ್ಕ ಸೂಟ್ ಕೇಸ್ ರೆಡಿಯಾಗಿದೆ. ಈ ರೂಮಲ್ಲಿ 2 ಸೂಟ್ ಕೇಸ್ ರೆಡಿಯಾಗಿದೆ, ಇದೊಂದು ಸೂಟ್ ಕೇಸು. ಇಷ್ಟು ಸೂಟ್ ಕೇಸ್ ರೆಡಿ ಮಾಡಿ ತಗೊಂಡು ಹೊರಡೋದು. ಮುಗಿಸ್ತೇನೆ ನಾನೀಗ. ಹಾಗೆ ಟ್ಯಾಗಲ್ಲಿ ಇಲ್ಲಿ ಅಡ್ರೆಸ್ ಇತ್ತು, ಈಗ ನಮ್ಮ ಬೆಂಗಳೂರು ಅಡ್ರೆಸ್ ಬರೆದು ಈ ಟ್ಯಾಗು ರೆಡಿ ಮಾಡಿ ಆಯಿತು. ಇದನ್ನೆಲ್ಲ ನಾನು ಕ್ಲೋಸ್ ಮಾಡ್ತೀನಿ. ಹಾಗೆ ಎಲ್ಲ ಕ್ಲೋಸ್ ಮಾಡಿಬಿಟ್ರೆ ಅಪ್ಪ ಟ್ಯಾಗ್ ಒಂದು ಹಾಕಬೇಕೀಗ.
ಎಸ್, ಟ್ಯಾಗು ರೆಡಿ, ಸೂಟ್ ಕೇಸು ರೆಡಿ. ಲಾಸ್ಟ್ ಮೂಮೆಂಟು, ನಾಳೆ ಬೆಳಿಗ್ಗೆ ಕೆಲವು ಐಟಮ್ಸ್ ಹಾಕಬೇಕಷ್ಟೇ. ಹಾಗೆ ಪಾರ್ಕಲ್ಲಿ ಒಂದು ಸೈಡಲ್ಲಿ ಎಲ್ಲ ಹೂಗಳನ್ನು ಬೆಳೀತಾರೆ ಆಯಿತಾ. ಕಲ್ಲರ್ ಡೇಲಿಯಾ ಮತ್ತು ಥರದ ಹೂಗಳನ್ನು ಬೆಳೀತಾರೆ. ಅದನ್ನೆಲ್ಲ ಅಲ್ಲಿ ಸೇಲ್ ಮಾಡ್ತಾರೆ. ನಾವು ಈಗ ಇನ್ನೂ ಪೂರ್ತಿ ಬೆಳೆದಾಗಲಿಲ್ಲ, ಸ್ವಲ್ಪ ಹೂಗಳು ಬಿಟ್ಟಿದೆ. ಅದನ್ನೇ ನಾನು ಒಂದು ಸಣ್ಣ ಕ್ಲಿಪ್ಪಿಂಗ್ ರೆಕಾರ್ಡಿಂಗ್ ಮಾಡ್ಕೊಂಡು ಬಂದೆ, ನಿಮಗೂ ತೋರಿಸಿದಾಗತ್ತೆ. ನಾವು ಈಗ ಮುಂಚಿನ ಸಲ ಹೋದವಾಗ ಮಗಳ ಮನೆಯಲ್ಲಿ ಸಿಕ್ಕಾಪಟ್ಟೆ ಹೂಗಳು ಬೆಳೆದಿತ್ತು. ನಾವು ಹೋದವಾಗ ಕಣ್ಣಿಗಂತೂ ಹಬ್ಬ ಆಗಿತ್ತು ಅದು ನೋಡೋಕ್ಕೆ, ಅಷ್ಟು ಚೆನ್ನಾಗಿತ್ತು. ಈ ಸರ್ತಿ ಇನ್ನೂ ಬೆಳೀತಾ ಇದೆ ಅಷ್ಟೇ. ಅದನ್ನು ನಿಮಗೂ ತೋರಿಸೋಣ. ಕಲ್ಲರ್ಫುಲ್ ಆಗಿರುತ್ತೆ ನೋಡೋಕ್ಕೆ, ಅದು ಫುಲ್ ಬೆಳೆದ ಟೈಮಲ್ಲಿ. ಈಗ ಸ್ವಲ್ಪ ಬೆಳೆದಿದೆ, ನೀವು ನೋಡಿ ಬನ್ನಿ. ನೋಡಿದ್ರಲ್ವಾ, ಎಲ್ಲ 2-3 ದಿನದ ಕ್ಲಿಪ್ಪಿಂಗನ್ನು ಒಟ್ಟು ಸೇರಿಸಿಬಿಟ್ಟು ನಿಮಗೊಂದು ವಿಡಿಯೋ ಮಾಡಿ ಕೊಟ್ಟೆ. ನಾನು ಏನೇನು ಮಾಡ್ತೀನೋ ಅದನ್ನೆಲ್ಲ ನಿಮಗೂ ತೋರಿಸೋದೆ ನನಗೂ ಇಷ್ಟ. ಹಾಗಾಗಿ ನಾನೆಲ್ಲನ ನಿಮಗೆ ತೋರಿಸ್ತಾ ಇರ್ತೇನೆ. ಹೇಗೆ ಅನಿಸ್ತು ನಿಮಗೆ? ನಮಗೆ ಒಂದು ಕಡೆಯಿಂದ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ಅಂತ, ಒಂದು ಕಡೆ ಮೊಮ್ಮಗನೆಲ್ಲ ಬಿಟ್ಟು ಹೋಗಬೇಕು ಅನ್ನುವ ಬೇಜಾರು ಎಲ್ಲವೂ ಇರುತ್ತೆ ಜೀವನದಲ್ಲಿ ಅಲ್ವಾ. ಹಾಗಾಗಿ ಶ್ಯಾಮಲಾ ವ್ಲಾಗ್ಸ್ ಇಷ್ಟಪಡುವವರು ನನ್ನ ವಿಡಿಯೋಗಳನ್ನು ನೋಡಿ ಇಷ್ಟಪಡ್ತೀರಿ ಅಂತ ತಿಳಿತಾ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಮುಂದೆ ಸಿಗ್ತಾ ಇರೋಣ. ಶ್ಯಾಮಲಾ ವ್ಲಾಗ್ಸ್ ಇಷ್ಟಪಡೋರು ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ, ನಮಸ್ತೆ.